ಶಿವರಾತ್ರಿಯ ಶಿವನಾಮ ಜಪಕ್ಕೂ ಮುನ್ನವೇ ಕಾಂಗ್ರೆಸ್ನ ಈ ಶಿವತಾಂಡವ ನೃತ್ಯ ಕಾಂಗ್ರೆಸ್ನ ಪಂಚಭೂತಗಳೇ ಅಲ್ಲೋಲ ಕಲ್ಲೋಲಕ್ಕೆ ಜಾರುವಂತೆ ಮಾಡಿದೆ. ಕೆಪಿಸಿಸಿ ತ್ಯಾಗಕ್ಕೆ ಸಿದ್ಧ ಅಂತಾದ್ರೆ ಅಧಿಕಾರ ಹಸ್ತಾಂತರಕ್ಕೆ ಹಸ್ತಾಕ್ಷರ ಆಗಬೇಕು ಅನ್ನೋ ಡಿಕೆಶಿಯ ಬಿಗಿಪಟ್ಟು ದಂಗು ಬಡಿಸುವಂತೆ ಮಾಡಿದೆ. ಇತ್ತ ಡಿಕೆಶಿಯನ್ನ ಸಿಎಂ ಆಗಿಸೋದಕ್ಕೆ ಬ್ರದರ್ ಕನಸು ಕಾಣ್ತಾ ಇದ್ರೆ ಅತ್ತ ಸಾಹುಕಾರ್ ಸೈಲೆಂಟ್ ಆಗಿ ಪಾನ್ ಮೂವ್ ಮಾಡಿದ್ದಾರೆ. ಮೊನ್ನೆ ಅಮಾವಾಸ್ಯೆ, ಅದು ಬೇರೆ ಶಿವರಾತ್ರಿ. ಆದ್ರೆ ಕರ್ನಾಟಕ ಕಾಂಗ್ರೆಸ್ನ ಶಿವನಾಟ ಇಡೀ ಕಾಂಗ್ರೆಸ್ ಪಾಳ್ಯವನ್ನೇ ನಿದ್ದೆಗೆಡಿಸಿ ಜಾಗರಣೆ ಮಾಡಿಸಿದೆ. ಈ ಜಾಗರಣೆಯೇ ಅಧಿಕಾರದ ಜಾಗಾರ ಕಣಿವೆಯಲ್ಲಿ ಪಂಚತಂತ್ರದ ಕದನಕ್ಕೆ ಪಂಚಾಕ್ಷರಿ ಬರೆದಿದೆ. ಕನಕಪುರದ ಈ ಕುಮಾರರಾಮನ ಪಟ್ಟಾಭಿಷೇಕಕ್ಕೆ ಸದಾ ಲಕ್ಷ್ಮಣನ ಬೆಂಗಾವಲಿದೆ. ಚದುರಂಗದ ವೀರವಿಹಾರಿ ಡಿಕೆಶಿಯನ್ನ ಸಿಎಂ ಮಾಡಲು ಬ್ರದರ್ ಸುರೇಶ್ ಮಂಪರು ನಿದ್ರೆಯಲ್ಲೂ ಕನಸಿನ ಬಿತ್ತನೆ ಮಾಡಿದ್ದಾರೆ. ಅಣ್ಣನನ್ನ ಸಿಎಂ ಮಾಡುವ ಕನಸು ಕಂಡ ಡಿಕೆ ಸುರೇಶ್. ನಂಬಿಕೆಯೇ ಜೀವನ, ಏನಿದು ಬ್ರದರ್ ಒಗಟಿನ ದಾಳ? ಅಣ್ಣನನ್ನ ಸಿಎಂ ಮಾಡಬೇಕು ಅನ್ನೋ ಕನಸಿದೆ ಅಂತ ಬೆಂಗಳೂರಲ್ಲಿ ಮಾತಿಗೆ ಕೂತ ಸುರೇಶ್ ಸದ್ಯ ಸಿಎಂ ಸ್ಥಾನ ಖಾಲಿ ಇಲ್ಲ ಅಂತ ಹೇಳೋದನ್ನ ಮರೀಲಿಲ್ಲ. ಬಲವಂತವಾಗಿ ಎಳೆದು ಕುರ್ಚಿ ಮೇಲೆ ಕೂರ್ಸೋಕಾಗಲ್ಲ, ನಮಗೆ ನಂಬಿಕೆ ಇದೆ, ನಂಬಿಕೆ ಮೇಲೆ ಜೀವನ ಅಂತ ಆಡಿದ ಒಂದೊಂದು ಒಗಟಿನ ಮಾತುಗಳು ಹಸಿಗೋಡೆಗೆ ಹರಳು ನಾಟಿದಂತಿತ್ತು. ಹೌದು, ನಾನು ಈಗಲೂ ಹೇಳ್ತೀನಿ, ನನಗೊಂದು ಆಸೆ ಇದೆ ಅಂತ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂತ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರಬೇಕು, ಕಾಲ ತೀರ್ಮಾನ ಆಗಬೇಕು. ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಕೂತಿದ್ದಾರೆ. ಡಿ.ಕೆ. ಶಿವಕುಮಾರ್ ನಂಬಿರೋದೇ ನಂಬಿಕೆ, ದೇವರ ಮೇಲೆ, ನಂಬಿಕೆ ಮೇಲೆ. ನಾನು ಕೂಡ ನಂಬಿಕೆ ಮೇಲೆ, ನೀವು ಕೂಡ ನಂಬಿಕೆ ಮೇಲೆ ಬದುಕಬೇಕು. ನಂಬಿಕೆ ಇಲ್ಲದೆ ಇದ್ರೆ ಬದುಕಕ್ಕಾಯ್ತದ? ಡಿ.ಕೆ. ಶಿವಕುಮಾರ್ ಅವರು ಪಕ್ಷ ನಂಬಿದ್ದಾರೆ, ಅದು ಪಕ್ಷ ತೀರ್ಮಾನ ಮಾಡ್ತದೆ. ಈಗ ನಿಮ್ ಸೀಟ್ನ ಖಾಲಿ ಮಾಡಿಸ್ಬೇಕು ಅಂತ ಅಂದ್ರೆ ನಿಮ್ನ ಎಳೆದು ಕುಂಡಿಸ್ಬೇಕಾಗ್ತದೆ, ಹಿಂಗಾಗತ್ತವೆಲ್ಲ. ಜೊತೆಗೆ ಅವ್ರಿಗೆ ಸಲ್ಬೇಕಾದಂಥದ್ದೆಲ್ಲನೂ ಕೂಡ ನಾವು ಚಿಂತನೆ ಮಾಡಿ ಆಮೇಲೆ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಿ. ಡಿಕೆಗೆ ಯಾವಾಗ ಅದೃಷ್ಟ ಒಲಿಯುತ್ತೆ ಆಗ ಸಿಎಂ ಆಗ್ತಾರೆ. ಜೆಡಿಎಸ್ ಹೊಸ್ತಿಲಲ್ಲಿ ನಿಂತಿರುವ ಜಿಟಿಡಿ ಅಚ್ಚರಿ ಹೇಳಿಕೆ. ಜಿಟಿ ದೇವೇಗೌಡರು ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ಮೈಸೂರು ಇದಕ್ಕೆ ಸರಿಯಾದ ಹೋಲಿಕೆ. ಈಗ ಡಿಕೆಶಿಯ ಭವಿಷ್ಯ ಹೇಳಿದ್ದಾರೆ. ಯಾವಾಗ ಅದೃಷ್ಟ ಒಲಿಯುತ್ತೋ ಆಗ ಆಗ್ತಾರ್ ಬಿಡಿ ಅಂತ ಹಸ್ತದೊಳಗಿನ ಹೆಜ್ಜೆಗಳನ್ನ ಎಣಿಕೆ ಮಾಡ್ತಿದ್ದಾರೆ. ಅವರೇ ಮುಖ್ಯಮಂತ್ರಿ ಅಂತ ಚುನಾವಣಾ ಪ್ರಚಾರದಲ್ಲಿ ನಾವೆಲ್ಲರೂ ಕೂಡ ಪ್ರಚಾರ ಮಾಡಿದ್ವಿ. ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಅಂತೇಳಿ ಧರಮ್ ಸಿಂಗ್ ಆದರು, ಇವರು ಉಪಮುಖ್ಯಮಂತ್ರಿ ಆದರು. ಹಾಗೆ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ಯಾವತ್ತು ಅದೃಷ್ಟ ಒಲ್ದು ಬರುತ್ತೆ ಅವತ್ತು ಆಗ್ತಾರೆ ಅಂತ ಹೇಳಿದ್ದೀನಿ. ಹೈಕಮಾಂಡ್ ಮುಂದೆ ಡಿಕೆಶಿ ಪವರ್ ಡಿಮ್ಯಾಂಡ್. ಚಿತ್ರದುರ್ಗದಲ್ಲಿ ರಹಸ್ಯ ಸಭೆ ನಡೆಸಿದ ಜಾರಕಿಹೊಳಿ. ಪಕ್ಷದೊಳಗೆ ನಿತ್ಯವೂ ಕಂಪನದ ಸದ್ದು ಕೇಳಿಸ್ತಾ ಇದ್ರು, ಸತೀಶ್ ಮಾತ್ರ ಸೈಲೆಂಟ್ ಆಟ ಕೇಳಿದ್ದಾರೆ. ಕಲ್ಲಿನ ಕೋಟೆ ದುರ್ಗಕ್ಕೆ ಬಂದು ರಹಸ್ಯ ಸಭೆ ನಡೆಸಿ ತೆರಳಿದ್ದಾರೆ. ಕೆಪಿಸಿಸಿ ಪಟ್ಟಕ್ಕಾಗಿ ಪಟ್ಟು ಹಾಕಿರುವ ಸಾಹುಕಾರ್ ಸಭೆಗೆ ಡಿಕೆಶಿ ಪರಮಾಪ್ತ ಸಚಿವ ಡಿ ಸುಧಾಕರ್, ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಹಾಜರಿ ಹಾಕಿದ್ದು ಅಚ್ಚರಿಗೆ ಕಾರಣವಾಗಿದೆ. ಇದಕ್ಕೂ ಬೆಂಗಳೂರಿನಲ್ಲಿ ಪವರ್ಗಾಗಿ ಡಿಕೆಶಿ ಇಟ್ಟಿರುವ ಡಿಮ್ಯಾಂಡ್ಗೆ ಲೈಟ್ ಆಗಿ ಲಾಕ್ ಮಾಡಿದ್ರು. ಇಷ್ಟಬೋದಾದ್ರೆ ನಮ್ಗೆ ಯಾರು ಗೊತ್ತಿಲ್ಲ, ಪಬ್ಲಿಕ್ನಾಗ ಯಾರಿಗೂ ಗೊತ್ತಿಲ್ಲ. ಅದು ಯಾರಿಗೆ ಅವ್ರು ಏನ್ ಮಾತಾಡಿದಾರೆ ಗೊತ್ತಿಲ್ಲ. ನಾವು ಹೋಗ್ತೀವಿ, ನಾವು ಮಾತಾಡ್ತೀವಿ, ಬೇರೆಯವರೆಲ್ಲ ಸಾಕಷ್ಟು ಮಂತ್ರಿಗಳು ಹೋಗಿರ್ತಾರೆ. ಅವ್ರ ಡಿಮಾಂಡ್ ಬೇಡಿಕೆ ಇಡ್ತಾರೆ, ಅವ್ರೇನ್ ಇಟ್ಟಿದಾರ ನಮಗ್ ಗೊತ್ತಿಲ್ಲ. ಇತ್ತ ಶಿವರಾತ್ರಿಯಲ್ಲಿ ಡಿಕೆಶಿ ಭಾಗಿ ಬಗ್ಗೆ ಸಚಿವ ಎಂಬಿ ಪಾಟೀಲ್ ತಂಗಡಗಿ ಸಮರ್ಥನೆಗೆ ನಿಂತರು. ಆದ್ರೆ ರಾಜಣ್ಣ ಮಾತ್ರ ಮತ್ತೆ ರಾಂಗ್ ಆದ್ರು. ನೋಡ್ರಿ, ಡಿ.ಕೆ. ಶಿವಕುಮಾರ್ ಅವರು ಕಟ್ಟ ಕಾಂಗ್ರೆಸ್ಸಿಗರು. ಇದೆಲ್ಲ ಕೂಡ ಮಾಧ್ಯಮದ ಊಹಾಪೋಹ. ಪೊಲಿಟಿಕಲ್ ಬಿಜೆಪಿ ಪಾರ್ಟಿ ಫಂಕ್ಷನ್ ಅಲ್ಲ, ಅದು ಈಶಾ ಫೌಂಡೇಶನ್ದು ಶಿವರಾತ್ರಿ ಕಾರ್ಯಕ್ರಮ. ಹೀಗಾಗಿ ಒಂದಕ್ಕೊಂದು ಮಿಕ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಪಕ್ಷದ ಸಿದ್ಧಾಂತಗಳಿಗೆ ಪಕ್ಷ ಸಿದ್ಧಾಂತದ ಅದಿರ್ತದೆ. ಈಗ ಪಕ್ಷದ ಶಿವಕುಮಾರ್ ಹಿಂದೂಗಳಲ್ವಾ? ಬಿಜೆಪಿ ಏನಾಗಿದೆ ಅಂತಂದ್ರೆ ಮಹಾರಾಷ್ಟ್ರದಾಗ ಮತ್ತೊಬ್ಬ ಕರ್ನಾಟಕದಾಗ ಏಕನಾಥ್ ಶಿಂದೆ ಹುಟ್ಟುಬಿಟ್ಟಾರ ಅಂತ ಅವ್ರ ಮನಸ್ಸು, ಅವ್ರ ಕನಸು ಕಾಣಕತ್ತಾರ ಬಿಜೆಪಿ. ಅದಕ್ಕೆ ಅವ್ರ ಕನಸು ನನಸಾಗಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿರ್ತೈತಿ. ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಯಲ್ಲಿ
ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿನ್ನ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ. ಅಂಥವ್ರ ಜೊತೆಯಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳಬೇಕಷ್ಟೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಎರಡೂ ಬಣಗಳಿಂದ ದಾಳ ಉರುಳುತ್ತಾ ಇದೆ. ಹೈಕಮಾಂಡ್ ಮಾತ್ರ ಅಡಕತ್ತರಿಯಲ್ಲಿ ಸಿಲುಕಿದೆ. ಯಾವುದೇ ನಿರ್ಧಾರ ಕೈಗೊಂಡ್ರೂ ಪಕ್ಷಕ್ಕೆ ಹಾನಿ ಅಂತ ಚಟಪಟ ಅಂತ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.